ಇವತ್ತು ಡಿವಿನಿಟಿ ಮಾಲ್ಗೆ ಬಂದರೆ ಹಿಂಗಾಗೋದು. ನಮಸ್ಕಾರ ಗುರು, ನಾನು ನಿಮ್ಮ ಟ್ರೆಂಡಿ ಕನ್ನಡಿಗ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ತುಂಬ ದಿನ ಆಗಿತ್ತು ಬೆಂಗಳೂರು ಸೈಡ್ ಹೋಗಿ, ಅದಕ್ಕೆ ಇವತ್ತು ಬೆಂಗಳೂರಿಗೆ ಹೋಗೋಣ ಅಂತ ಬಸ್ ಸ್ಟ್ಯಾಂಡಿಗೆ ಅಂತ ಹೊರಟೆ. ಆಯಿತು. ಆಮೇಲೆ ಹಂಗೆ ಬಸ್ ಹತ್ಕೊಂಡು ನೈನ್ಹಳ್ಳಿ ಹತ್ರ ಇರೋ ಡಿವಿನಿಟಿ ಮಾಲ್ಗೆ ಅಂತ ಹೊರಟೆ. ಹಂಗೆ ನಮ್ಮ ಫ್ರೆಂಡು ಕ್ಲಾಸ್ ಮುಗಿಸ್ಕೊಂಡು ಅವನು ಇಲ್ಲಿಗೆ ಬಂದಿದ್ದ. ಸರಿ ಆಯ್ತು, ಮೂವಿ ನೋಡೋಣ ಅಂತ PVR ಕಡೆ ಹೊಟ್ವಿ. PVR ಹತ್ರ ಹೋಯ್ತೈತೆ ಹಿಂಗನ್ನದ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಇವತ್ತು ಆ್ಯಕ್ಚುಲಿ ಯಾರು ಶೋ ಟಿಕೆಟ್ನ ಬುಕ್ ಮಾಡಿರಲಿಲ್ಲ ಅಂತ ಇವತ್ತು ಶೋನೇ ಕ್ಯಾನ್ಸಲ್ ಅಂದ್ಬಿಟ್ರು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಆಮೇಲೆ ಸರಿ ಆಯ್ತು ಅಂತ ಬರ್ಗರ್ ಕಿಂಗ್ ಹತ್ರ ಬಂದು ಇಬ್ರು ಬರ್ಗರ್ ತಿನ್ಕೊಂಡು ಸ್ಕೆಚ್ ಮಾಡೋಣ ಅಂತ ಕುತ್ಕೊಂಡ್ವಿ. ಇದು ನಾನು ಮಾಡಿರೋ ಸ್ಕೆಚ್ಚು, ಮತ್ತೆ ಇದು ಅವ್ನು ಮಾಡಿರೋ ಸ್ಕೆಚ್ಚು. ಅಲ್ಲೇ ಮಾಲಿಂದ ಆಚೆ ಬಂದು ಜ್ಯೂಸ್ ಕುಡ್ಕೊಂಡು ನಿಂತಿದ್ರೆ ನಮ್ಮ ಫ್ರೆಂಡ್ ಹಿಂಗೆ ಆ್ಯಕ್ಟಿಂಗ್ ಮಾಡ್ದ. ನನ್ನ ಮಗ ಅಂದ್ರೆ ಯಾವಾಗ್ಲೂ ಅದು ತಿನ್ಬೇಕು ಇದು ತಿನ್ಬೇಕು ಕೈ ತುಂಬಾ ಕಾಸು ಮಾಡಿಕೊಂಡಿರ್ತಾನೆ. ಬಟ್ ನೋಡಿದ್ರೆ ಕಾಸಿಲ್ಲ ಮತ್ತೆ 10 ರೂಪಾಯಿ ಇದ್ರೆ ಕೊಡ, 20 ರೂಪಾಯಿ ಇದ್ರೆ ಏನ್ ಇನ್ನೊಂದ್ಸಲ ಹೇಳು. ಆಮೇಲೆ ಅಲ್ಲಿಂದ ಬಸ್ ಹತ್ಕೊಂಡು ಬಿಡದಿಗೆ ಬಂದು AS ಕನ್ನಡಿಗನ್ ಮೀಟ್ ಆಗೋಣ ಅಂತ ಹೊರಟೆ. ಹಂಗೆ AS ಕನ್ನಡಿಗನ್ನು ಸಿಗ್ತಾ ಏನ್ ಲುಕ್ ಕೊಡ್ತಾವನೆ. ಈ ಲುಕ್ಕು ನಮ್ಮ ಹತ್ರ ಬೇಡ. ಆಮೇಲೆ ಜಾಹಿದ್ ಯಾವ್ದೋ ವಿಡಿಯೋ ಮಾಡಬೇಕು ಅಂತ ನನ್ನ ಮತ್ತೆ AS ಕನ್ನಡಿಗನ್ ಕರ್ಕೊಂಡು ಹೊರಟ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್.